ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ನಾನು ನ್ಯೂ ವ್ಲಾಗ್ ಇವತ್ತಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ಹೊರನಳ್ಳಿಗೆ ಹೋಗ್ತಿದ್ದೀವಿ. ನಾವು ಇವತ್ತು ಮಾರ್ನಿಂಗ್ 5 o'clock ಇದ್ದಿದ್ವಿ. 5 o'clock ಎದ್ದು ರಾಗಿ ಮಾಲ್ಟ್ ಮಾತ್ರ ಕೊಡ್ತಿರೋದು, ಬಟ್ ಏನು ರಾಗಿ ಮಾಲ್ಟ್ ಮಾತ್ರ ಇರೋದು. ವರ್ಕೌಟು ಇಲ್ಲ ಇವತ್ತು. ಬೆಳಗ್ಗೆನೆ ಎಬ್ಬಿಸ್ಬಿಟ್ಟು ನಮ್ಮ ಅಮ್ಮ ನಂಗೆ ಬೇರೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆದರೂ ಇವತ್ತೆದ್ದು ಹೊರನಳ್ಳಿಗೆ ಫುಲ್ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಗಿಜ್ಜ ಅಂತ ಹೋಗ್ತಿದ್ದೀವಿ ಹೊರನಳ್ಳಿಗೆ. ನಮ್ಮಮ್ಮ ನೋಡಿ ಫುಲ್ಲು ಏನೇನೋ ರೆಡಿ ಮಾಡ್ಕೊಂತಾರೆ. ಇದು ದೇವ್ರಿಗೆ ಬಳೆ ಎಲ್ಲ ರೆಡಿ ಮಾಡ್ಕೊಂತೀನಿ, ಮಡ್ಲಕ್ಕಿ ತಗೊಂಡೋಗ್ಬೇಕಲ್ಲ. ಬಳೆ ಚೆನ್ನಾಗಿದ್ಯಾ? ಸೂಪರ್. ನಮ್ಮಮ್ಮಿ ಗೌರನಹಳ್ಳಿ ದೇವ್ರ ಪೂಜೆಗೆ ಏನೋ ರೆಡಿ ಮಾಡ್ಕೊಂತಿದಾರಂತೆ. ಇನ್ನಿದರಲ್ಲಿ ಇಲ್ಲಿ ನಮ್ಮ ಏರಿಯಾ ಡಾನ್ ಇವನೇ, ಅವನು ಬರ್ತಿದ್ದ. ನನ್ನ ತಮ್ಮ ಅವನು, ನಮ್ಮ ಪಪ್ಪ ಇನ್ನೊಮ್ಮೆ ಇದ್ದಾರೆ, ಬರ್ತಾರೆ. ಅದಾದ್ಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೇಳ್ತಾ ಇರೋದೆ. ಆ್ಯಕ್ಚುಲಿ ನಾನು ಚಿಕ್ಕವನಿಂದ ಹೋಗಿದ್ದು ಗೌರನಹಳ್ಳಿಗೆ ಒಂದ್ಸಲಿ. ಆಮೇಲೆ ನನ್ಗೆ ಅದು ಗ್ಯಾಪ್ನಲ್ಲಿ ಯಾಕೆ ಜಾಸ್ತಿ ಚಿಕ್ಕವನಿದ್ದೆ ಸೊ ಇದು ನಂಗೆ ಫಸ್ಟ್ ಟೈಮ್ ಫೀಲಿಂಗ್ ಗೌರನಹಳ್ಳಿಗೆ ಹೋಗ್ತಿರೋದು 20 years. ನಾನು ಚಿಕ್ಕವನಿಂದ ಒಂದ್ಸಲಿ ಹೋಗಿದೆ, ಆದರೆ ಇವಾಗ ಹೋಗೋದೇ ಬೇರೆ ಫೀಲಿಂಗ್. ಯಾಕಂದರೆ ಅದೆಲ್ಲ ಮರ್ತೋಗಿತ್ತು ಚಿಕ್ಕವರಿದ್ದಾಗ, ಅದೆಲ್ಲ ಜ್ಞಾಪನ ಇರಲ್ಲ ಅಷ್ಟೊಂದು. ಇವಾಗ ಹೋಗೋದು ನಂಗೆ ಹೊಸ ಫೀಲಿಂಗ್ಸ್, ಯಾಕಂದರೆ ಇವಾಗ ಹೊಸದಾಗಿ ನೋಡ್ದಂಗೆ ಅದೆಲ್ಲ ಮರ್ತೋಗ್ಬಿಡ್ತಿದ್ದೀನಿ. ಸೊ ನೋಡೋಣ ಹೊಸ ಫೀಲಿಂಗ್ಸ್ ಹೆಂಗಿರುತ್ತೆ, ಗೌರನಹಳ್ಳಿಯಲ್ಲಿ ಇಮೋಷನಲ್ ಫೀಲ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಎಷ್ಟು ಗಂಟೆ ಹೋಗೋದು ಸ್ಕೂಲ್ ಬಂಕ್ ಹಾಕ್ಸ ನಂಗೆ ಇಲ್ಲೇ ಇರ್ತೀಯಾ? ಐಡಿಯಾ ಹೇಳ್ತೀನೋ? ಐಡಿಯಾ ಯಾಕೆ ಹೊಡಿತಿದ್ದೆ ನೀನೇನು ಸೂಪರ್ ಸ್ಕೂಲ್ ಬಾ ಬಂಕ್ ಹಾಕೋಣ, ಹೋಗೋಣ ಎಲ್ಲಾದರೂ. ಏನು ಗುರಾಯಿಸ್ತಿದ್ಯಾ? ಛೀ, ಇವಾಗ ಟೈಮ್ 7:40 ಆಗಿದೆ. ಇಲ್ಲಿ ಈ ಅಪ್ಪ ಕಾಣಿಸ್ತಾರ, ಈ ಅಪ್ಪ ಓಲಾ ಬುಕ್ ಮಾಡೋರೆ. ಅದಿನ್ನ ಬರೋದ್ರಲ್ಲೇ ಅವ್ರಿನ್ನ ಕ್ಯಾನ್ಸಲ್ ರಿಕ್ವೆಸ್ಟ್ ಕ್ಯಾನ್ಸಲ್ ಮಾಡ್ತಾರೆ. ಏನು ರಿಕ್ವೆಸ್ಟ್ ಮಾಡ್ತಾರೆ ಯಾಕಂತ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಲ್ಲೆಡೆ ಫುಲ್ಲು ಕ್ಲೌಡಿ ಬಿಸಿಲು ಎಲ್ಲ ಸ್ವಲ್ಪ ಫುಲ್ ಮಾಡೋ ಮುಚ್ಕೊಂಡಿದೆ ಇಲ್ಲಿ. ಗೈಸ್, ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ನೋಡಿ ದೇವಸ್ಥಾನ ಮುಂದೆ ಇದೇನಂತಾರೆ, ಇದೇನು ಧ್ವಜಸ್ತಂಭ ಇದೆ. ಮತ್ತೆ ಇದೆಲ್ಲ ಮಂಕೀಸ್ ಅಲ್ಲಿ ಇಲ್ಲಿ ನೋಡಿ ಆಂಜನೇಯರು ಕೂತ್ಕೊಂಡಿದೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅದ್ರ ಅಪೋಸಿಟೇ ಆಂಜನೇಯ ಎಲ್ಲ ಕೂತ್ಕೊಂಡಿದೆ ನೋಡಿ. ಇದೆಲ್ಲ ಇವಾಗ ನಮ್ಮ ಅಮ್ಮಮ್ಮ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಆ್ಯಕ್ಚುಲಿ ಮನೆ ಬಿಟ್ಟಿದ್ದು 8 o'clockಗೆ. ನಾವು ಇಲ್ಲಿ ಬರೋಷ್ಟೊತ್ತಿಗೆ 11:40 ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿದಿದೆ ಬರೋಕ್ಕೆ ಹೇಳ್ಬೇಕಂತೆ. ಸೊ ದರ್ಶನ ಏನೋ ಬರಬೇಕಾದ್ರೆ ಏನೂ ಆಗಿಲ್ಲ, ಕರೆಕ್ಟಾಗೆಲ್ಲ ಚೆನ್ನಾಗೇ ಬಂದ್ವಿ. ಏನೂ ಇದಾಗಿಲ್ಲ, ಡಿಸ್ಟ್ರಾಕ್ಟ್ ಏನೂ ಆಗಿಲ್ಲ. ನೋಡಿ ಇಲ್ಲಿ ನಮ್ಮ ತಮ್ಮ ಅವ್ರ ಫ್ರೆಂಡು ಎಲ್ಲ ಇಲ್ಲೇ ಅವರೇ. ನನ್ನ ತಮ್ಮನೂ ಇಲ್ಲೇ ಇದ್ದಿದ್ದು ಫಸ್ಟ್. ನನ್ನ ತಮ್ಮನ ನಾವು ಇಲ್ಲಿಂದ ಕರ್ಕೊಂಡೋಗಿ ಸಾಕೊಂಡಿದ್ದು, ಇವ್ರ ಜೊತೆ ನಿಂತಿದ್ದಾನೆ ಫಸ್ಟು. ನಾವು ಫಸ್ಟ್ ಇವನ್ ಕರ್ಕೊಂಡೋಗಿ ಸಾಕೊಂಡಿದ್ವಿ, ಆಮೇಲೆ ಇವ್ರು ನಮ್ಮಮ್ಮ ಇಲ್ಲೂ ಸ್ಟಾರ್ಟ್ ಮಾಡ್ಕೊಂಡು ಸಿಕ್ಕಿದ ಟೈಮ್ ಅಂತ ಡ್ಯಾನ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತೇನು ಅಷ್ಟೊಂದು ಜಾಸ್ತಿ ರಶ್ ಇಲ್ಲ ಇವತ್ತು, ಖಾಲಿ ಯಾವತ್ತಿರಲ್ಲ ರಶ್ ಇಲ್ಲಿ. ಅಲ್ಲಿ ಯಾವುದೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಮೂಲ ಏನೋ ನೋಡಿದ್ವಿ ಫ್ರೆಂಡ್ಸ್. ಅದು ದೇವರಿದಾರಲ್ಲ ಇಲ್ಲಿ, ಅವ್ರು ಯಾರೋ ಕಮಲಮ್ಮ ಯಾರು ಇದ್ದಾರಲ್ಲ, ಅವ್ರದ್ದು ಮೂಲ ತುಳಸಿ ಕಟ್ಟೆ ಅಂತ ಏನೋ ಇದ್ದಲ್ಲಿ, ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದೆ. ಇನ್ನೇ ಬರೋಕ್ಕೆ ಎಷ್ಟೊತ್ತಾಗುತ್ತಮ್ಮಿ? ಅವ್ರು ಬಂದ ಮೇಲೆ ದರ್ಶನಕ್ಕೆ ಹೋಗೋದು. ಅವಾಗವರೆಗೂ
ಇಲ್ಲೇ ದೇವ್ರ ಹತ್ರ ಆರಾಮಾಗಿ ರೆಸ್ಟ್ ಮಾಡೋದು ನಮ್ಮ ಬಾಸ್ ಹತ್ರ ಜೈ ಬಜಾರಿ. ಹಾ ಬಾ ಬಾ ಇಲ್ಲಿ ಇವನೇ ನಾನಂತೂ ಆಟೋ ಕುಂಟು ಜಾಸ್ತಿ ದಿನ ಆಯ್ತಂತೆ ನೀ ಶರಣ್ ನೀನು ನೋಡಿ ನೋಡಕ್ ಬಂದಿದ್ದದು. ಅದು ನಿಮ್ ಫ್ರೆಂಡ್ ನೋಡಿ ಜಾಸ್ತಿ ದಿನ ಆಯ್ತು ನೋಡಕ್ ಬಂದಿರೋದು ಅದು. ನಮ್ಮ ಅಮ್ಮಮ್ಮ ಅವ್ರು ಬಂದ್ರು ಇವಾಗ ನೋಡ್ರಿ, ಇವ್ರೇ ನಮ್ಮ ಅಮ್ಮಮ್ಮ. ಇವಾಗ ಪೂಜೆ ಸಾಮಾನು ತಗೊಂತಿದ್ದಾರೆ, ಏನೇನು ತಗೊಂತ ನೋಡೋಣ. ಈ ಕಡೆ ಅರ್ಶಿನ ಕುಂಕುಮ ನೀನು ನಿನಗೆ ಇರ್ಬೇಕಾ? ಇಕ್ಕಂಬಾರು ಶಣ. ಅಯ್ಯೋ ಶಾಣಂಗೆ ಯಾರು ಇಕ್ಬೇಕು ಅರ್ಶಿನ ಕುಂಕುಮ ಶಾಣಂಗೆ ಗದ್ಕೊಂಡಿಲ್ಲ ಅದಕ್ಕೆ ಗೊತ್ತಿಲ್ಲ. ಓಹೋ ಏನ್ ಇದು ಕ್ಯೂ? ಇದು ಕ್ಯೂ ಆಗಕ್ಕೆ ಎಷ್ಟೊತ್ತಾಗುತ್ತೆ? ಏನೋ ತಿರ್ಗೋದು ದೇವ್ರಂತೆ ದೇವ್ರೇ ತಿರುಗ್ತೈತಾ? ಆಯಾ ಹಿಂಗ್ ಇಕ್ಕದ್ರೆ ಕೈ ತಿರುಗ್ತೈತ ಅಂತ ಹೇಳೋದು. ಇಲ್ಲಪ್ಪ ಇಕ್ಕಿದವಲ್ಲಿ ಇಕ್ಕಿದ್ದೆ. ಸೊ ಗೈಸ್ ಫೈನಲಿ ದರ್ಶನ ಮುಗೀತು. ಇವಾಗ ಮಾಡ್ಕಂತಾರ, ಅವ್ರ ಬುದ್ಧಿ ಇಲ್ಲ, ವಿಡಿಯೋ ಮಾಡ್ಬಾರ್ದು, ರೂಲ್ಸ್ ಫಾಲೋ ಮಾಡ್ಬೇಕು. ನಾವು ಇರ್ಲಿ ಮೊದ್ಲಾಗಿ ತಗೊಂಡ್ಮೇಲೆ ತಗೋ. ಇವಾಗ ಅದೇನೋ ದೇವ್ರ ತಿರುಗುತ್ತಂತೆ, ದೇವರಲ್ಲ ಅದೇನೋ ಕಲ್ ತಿರುಗುತ್ತಂತೆ. ಬಂದು ನೋಡೋಣ. ಶ್ರೀ ನವಗ್ರಹ ದೇವಾಲಯ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ನಾವು ಬರೋಕ್ಕಿಂತ ಮುಂಚೆ ದೇವಸ್ಥಾನ ಫ್ರೀ ಆಗಿತ್ತು. ನಾವು ಬಂದಿದ್ದಾದ್ಮೇಲೆ ಫುಲ್ ರಶ್ ಆಗೋಯ್ತು. ಯಾಕೆ ಅಂದರೆ ನಮ್ಮ ಫ್ರೆಂಡ್ ಇವ್ನ ಫ್ರೆಂಡು ಅಲ್ಲಿ ನೋಡ್ತಿದ್ರಲ್ಲ ಅವಾಗ ಅವ್ನು ಬಿಟ್ಟು ಎಲ್ಲಾದ್ರೂ ಬಾರಣ ಕಿತ್ಕೊಳ್ಳೋದಂಗೆ ಮಾಡ್ತಿತ್ತು. ಅದಕ್ಕೆ ಅದು ಫುಲ್ ರಶ್ ಆಗೋಯ್ತು. ಇವನು ಫಸ್ಟ್ ಅದೇ ಥರ ಬಾರಣ ಕಿತ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದ. ಆದರೆ ನಾವು ಬಂದು ತಗೊಂಡಿನ್ನ ಯಾವಾಗ ಸಾಕಂತಿದ್ವಿ ಇವನ್ನ ನಮ್ಮ ಹತ್ರ. ಅವಾಗಿಂದ ಬಿಟ್ಟು ಒಳ್ಳೆ ಮುದ್ದೆ ಕಲ್ಸಿದ್ದು ಟ್ರೈನಿಂಗ್ ಕೊಡ್ತಿದ್ವಿ. ಏನು ಮಾಡ್ತಾರೆ ನೋಡ್ರಿ ಇವರೆಲ್ಲ, ಅಷ್ಟು ಗಟ್ಟಿ ಕಟ್ಸೋರ್ವಪ್ಪ. ತಿರುಗುತ್ತಂತೆ ಇದು ತಿರುಗುತ್ತಂತೆ ಫ್ರೆಂಡ್ಸ್. ಇದು ಮಾಮ ತಿರುಗ್ಸಾಮ ಇದೆಲ್ಲ ತಿರುಗಲ್ಲ ಅಲ್ಲಿ ಪಿಳ್ಳನ್ ಮಂತ್ರ ಸಮಿತ. ಮಾಮಿ ಅಂತ ತಿರುಗಲ್ಲ. ಅವರಪ್ಪ ಅಷ್ಟು ಗಟ್ಟಿಗೆ ಸಿಮೆಂಟ್ ಹಾಕ್ಬಿಟ್ಟು ಕಟ್ಸಿದ್ರೆ ತಿರುಗಕ್ಕ. ಸುಮ್ಮನೆ ಹಿಡ್ಕೊಂಡು ನಮಸ್ಕಾರ ಮಾಡ್ಬೇಕು ಅಷ್ಟೇ. ತಿರುಗ್ತು. ನಮ್ಗೆ ಟೈಮ್ ಆಗುತ್ತೆ ಹೋಗೋಷ್ಟಕ್ಕೆ. ನಮ್ಮ ಎಲ್ಲರ ಮುಂದೆ ನಮ್ಮನೆ ನೋಡ್ತಾ ಇದ್ದಾರೆ, ಅದೇ ತಿರುಗಿಲ್ಲ ಅದು. ಹಂಗೆಲ್ಲ ತಿರುಗಲ್ಲ. ಹೌದಾ? ನೋಡಿದ್ರೆ ಗೊತ್ತಾಗ್ತಾರೆ ತಿರುಗಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ನೋಡ್ಬೇಕಾ? ಪ್ರಸಾದ 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 ಇದೆ. ಚಿತ್ರಾನ್ನ ಚಟ್ನಿ ತಂದೆ ಕೊಡ್ತಾರೆ. ನೀವು ತಿನ್ನಿಲ್ಲ, ಬೆಳಿಗ್ಗೆ ಮಾಡ್ತಾರೆ, ಅದಕ್ಕೆ ಪ್ರಸಾದ ಕೊಟ್ಟು
ಪ್ರಸಾದ ಅಲ್ಲಿ ಕೊಡ್ತಾರೆ ಆ ಸೈಡ್, ಅವಾಗೇ ಕೇಳಿದ್ರು. ಆ ಸೈಡ್ ಕೊಡ್ತಾರೆ, ಆ ಸೈಡ್ ಇರ್ಕೊಟ್ ಬಂದ್ಬಿಡಣ. ಫಸ್ಟು ಇರ್ಕೊಟ್ ಬಂದ್ಬಿಡಣ, ಚೊಬ್ಲಿ ಹಾಕೊಂಬರೋಣ. ಬೇಡ ಪಪ್ಪ. ಏನಾದ್ರು ಬೇಕಾದ್ರೆ ಕಮಲಮ್ಮ ಅಂತ ಇರ್ತಾರೆ, ಅಲ್ಲಿದ್ದಾರೆ ಊಟದಲ್ಲಿ. ನಾನು ಚಿಕ್ಕವಳಿದ್ದಾಗ ತಾತ ಕರ್ಕೊಂಡ್ ಬಂದಿದ್ದೀನಿ. ಅವಾಗಿದ್ರು ನಾನು ಇಷ್ಟಿದ್ದೆ, ರಚನೆ ಅಷ್ಟಿದ್ದೆ, ಇಷ್ಟಿದ್ದೆ. ನಾನು ಬಂದಾಗ ಬದುಕಿದ್ರು. ಅಮ್ಮ ನೋಡ್ರಿ, ಇವರೇ ಕಮಲಮ್ಮ. ಕಮಲಮ್ಮ ಎಲ್ಲಿ? ಫ್ರೆಂಡ್ಸ್, ಈಗ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದ ಹತ್ರ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ವಿ. ಫುಲ್ಲು ಇಲ್ಲಿ ಪ್ರಸಾದ ಹಾಕ್ಕೊಡ್ತಿದ್ದಾರೆ, ಫುಲ್ ದೊಡ್ಡದಾಗಿದೆ ಹಾಲು. ಸರಿ ಒಮ್ಮೆ ನೀವು ಕೆಲಸ ಮಾಡ್ಕೊಂಡು ಹೇಳ್ತೀನಿ. ಏನಾದರೂ ಚೆನ್ನಾಗಿರುತ್ತೆ, ಇಲ್ಲೇ ವಾತಾವರಣ ಎಲ್ಲ ಚೆನ್ನಾಗಿದೆ, ಅದಕ್ಕೆ. ಸರಿ, ಬಾಯ್. ಬಿಡು, ಓದು ಬೇಡ, ಬರಹ ಇದೆಲ್ಲ ಆಗೋಯ್ತು. ಓಕೆ, ದೇವ್ರ ಫೋಟೋ ಇಟ್ಕೊಂಡ ನಾನು ಇಲ್ಲೇ ಇರ್ತೀನಿ. ದೇವ್ರ ಫೋಟೋ ಏನೋ ಇಟ್ಕೊಬೇಕು. ನಾನು ಯಾವಾಗೂ ಇಲ್ಲೇ ಇನ್ಮೇಲೆ. ಮೊಬೈಲ್ ಬೇಕೇ ಬೇಡ. ಸರಿ, ಬಾಯ್ ಬಾಯ್ ಎಲ್ಲರಿಗೂ ಬಾಯ್. ಡ್ಯಾಮ್ ಹತ್ರ ಮೇಡಮ್ ಬರೀ. ಕೊಡ್ರಿ ನಮ್ದು. ಹೇಗೆ ಚಟ್ನಿ? ಹೌಮ ನನ್ನ ರಂಗಸ್ವಾಮಿ. ಫ್ರೆಂಡ್ಸ್, ನಾನು ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಡ್ಯಾಮ್ ಹತ್ರ ಬಂದಿದ್ದೀವಿ. ಇಲ್ಲಿ ಇವಳು ಇಲ್ಲೇ ಸಿಕ್ಕಿದ್ದು ನನಗೆ, ಹೆಸರು ರಚನಾ ಅಂತ. ಇಲ್ಲೇ ಅಂತೆ ಅದ್ಯಾರೋ ದೇವಸ್ಥಾನ ಕಟ್ಟಿಸಿದಾರಲ್ಲ, ಅವ್ರ ಅಮ್ಮ ಇದಾರಲ್ಲ ಕಮಲಮ್ಮ ಅಂತ, ಅವ್ರ ಮಗ ಇಲ್ಲಿ ಬಂದ್ಬಿಟ್ಟು ಕೈ ತೊಳ್ಕೊಬೇಕಾದ್ರೆ ಇಲ್ಲಿ ದೇವ್ರು ಸಿಕ್ಕಿದಂತೆ. ಆ ದೇವ್ರನ್ನ ತಗೊಂಡೋಗಿ ಅಲ್ಲಿ ಗೊರವನಹಳ್ಳಿಯಲ್ಲಿ, ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಮಾಡಿರೋದು. ಇದೇ ಇಲ್ಲಿನ ಕೆರೆ, ಕಮಲಮ್ಮನ ಕೆರೆ, ಕಮಲಮ್ಮನ ಕೆರೆ. ನಮ್ಮ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಫೈನಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 7 o'clock ಆಗಿತ್ತು. ನನ್ನ ತಮ್ಮ ಅಂತೂ ಫುಲ್ಲು ಸುಸ್ತಾಗಿ ಬೆವ್ತೋಗಿ ತೇಲಾಡ್ತಾನೆ. ನಮ್ಮಪ್ಪ ಅಂತೂ ಎಲ್ಲ ಕುತ್ಕೊಂಡ್ಬಿಟ್ಟಾರೆ ಬಂದಾಗಿಂದ, ಎದುರಳ್ಳಿ ಇಲ್ಲ. ನಮ್ಮಮ್ಮ ಮತ್ತೆ ನಮ್ಮ ಡಿಸ್ಕಷನ್ ಹೇಳೋರೆ ಮೊಬೈಲಲ್ಲಿ ನೋಡಿ, ಫುಲ್ ಡಿಸ್ಕಷನ್, ಡೀಪ್ ಡಿಸ್ಕಷನ್ ಮಾಡಿದ್ದಾರೆ. ಹೆಂಗೋ ಇವತ್ತಿನ ಟ್ರಿಪ್ ಫುಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾಯಿತು. ಮತ್ತು ಬರಬೇಕಾದ್ರೆ ಹಂಗೆ 2 ನ್ಯೂ ಪ್ಯಾಂಟ್ಸ್ ಬಂದಿತ್ತು ಮೀಶೋಯಿಂದ, ಆರ್ಡರ್ ಮಾಡಿದ್ದೆ. ಇದು ವೈಟ್ದು ಇದೊಂದು ಪ್ಯಾಂಟು, ಮತ್ತು ಇದು ಅಲ್ಲಿಂದ ಇಟ್ಕೊಂಬಂದಿದ್ದಲ್ಲ ಇವ್ರಿಗೂ ಬಂದ್ಕೊಟ್ಟಿದ್ವಿ. ಸೊ
ವಾಟ್ಸಪ್ ಗಾಯ್ಸ್ ಈಗ ನಮ್ಮಿ ಟೀ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಟೀ ಕೊಟ್ಟು ಬಿಸ್ಕೆಟ್ ತಿಂದು ಪೀಸಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಮಲ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ನೋಡೋಕ್ಕೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.